ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ರದ್ದತಿಗೆ ರೇವಣ್ಣ ಜಾಮೀನು ರದ್ದತಿಗೆ ಹೈಕೋರ್ಟ್ ನಕಾರ. ಆಲ್ರೆಡಿ ಜಾಮೀನು ಮಂಜೂರಾಗಿತ್ತು, ಅದನ್ನ ರದ್ದು ಮಾಡಿ ಅಂತ SIT ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಿತ್ತು. ಇದೀಗ ಅದನ್ನ ರದ್ದು ಮಾಡೋದಕ್ಕೆ ಹೈಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಎಚ್.ಡಿ. ರೇವಣ್ಣ ಜಾಮೀನು ರದ್ದತಿಗೆ ಹೈಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಹಾಗಾಗಿ ರಿಲೀಫ್, ಜಾಮೀನು ಹಾಗೆ ಸ್ಟೇ ಆಗತ್ತೆ, ಜಾಮೀನು ಹಾಗೆ ಉಳಿಯತ್ತೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಈ ಕೆಆರ್ ನಗರ ಸಂತ್ರಸ್ತೆ ಕೇಸ್ ಏನಿತ್ತು ಅದರಲ್ಲಿ ಬಿಗ್ ರಿಲ್ಯಾಕ್ಸ್. ಕೋರ್ಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ಪ್ರೊಫೈಲ್ ಕೇಸ್ಗಳ ಜಾಮೀನು ಅರ್ಜಿ ವಿಚಾರಣೆ. ಈಗ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. CCH 57ನೇ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ಪವಿತ್ರ ಗೌಡಗೆ ಇವತ್ತು ಜಾಮೀನು ಸಿಗತ್ತಾ ಇಲ್ವಾ ಅತ್ಯಂತ ಕುತೂಹಲ ಇದೆ. ನಿನ್ನೆ ಪವಿತ್ರ ಪರವಾಗಿ ವಕೀಲ ಸೆಬಾಸ್ಟಿಯನ್ ವಾದ ಮಂಡನೆ ಮಾಡಿದ್ರು. ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಾಮೀನಿಗೆ ಆಕ್ಷೇಪಣೆಯನ್ನ SPP ಸಲ್ಲಿಸಿದ್ದಾರೆ. ಜಾಮೀನು ಕೊಡಬಾರ್ದು, ಇವರಿಗೆ ಕೊಟ್ಟರೆ ಸಾಕ್ಷಿನಾಶ ಮಾಡ್ತಾರೆ ಅಂತ. ಕೋರ್ಟ್ಗೆ ಕೇಸ್ ಡೈರಿಯನ್ನ ತನಿಖಾಧಿಕಾರಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಅದನ್ನ ಕೂಡ SPP ಕೋರ್ಟ್ ಕೊಟ್ಟಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ತನಿಖಾಧಿಕಾರಿ ಏನು ವರದಿಯನ್ನ ಕೊಟ್ಟಿದ್ದಾರೋ ಅದನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಏನಾಗತ್ತೆ ಹಾಗಾದ್ರೆ? ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಈಗಷ್ಟೇ ಆರಂಭ ಆಗಿದೆ. ಜಾಮೀನು ಸಿಗತ್ತಾ ಇಲ್ವಾ, ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗತ್ತೆ. ದರ್ಶನ್ ಒಂದ್ ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಡೀ ಡಿ ಗ್ಯಾಂಗ್ ಛಿದ್ರವಾಗಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರನ್ನ ಈಗ ಇಲ್ಲಿ ಬೆಂಗಳೂರಲ್ಲೇ ಪರಪನಾಗ್ರಹಾರದಲ್ಲೇ ಉಳಿಸ್ಕೊಳ್ಬೇಕು ಅಂತಾಗಿದೆ. ಆದರೆ ಅವ್ರಿಗೆ ಜಾಮೀನು ಸಿಗತ್ತಾ? ಜಾಮೀನು ಅರ್ಜಿ ವಿಚಾರಣೆ CCH ಕೋರ್ಟಲ್ಲಿ ವಿಚಾರಣೆಗೆ ಬಂದಿದೆ. ಸೊ ಈಗ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಯಾವೆಲ್ಲ ರೀತಿಯಲ್ಲಿ ವಾದ ಮಂಡನೆ ಆಗ್ತಾ ಇದೆ ನೋಡಬಹುದಾಗಿದೆ. ಒಂದು ಕಡೆ ಪವಿತ್ರ ಗೌಡ ಪರ ವಕೀಲ ಸೆಬಾಸ್ಟಿಯನ್, ಮತ್ತೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅತ್ಯಂತ ಕುತೂಹಲ ಇರ್ತಕ್ಕಂಥದ್ದು, ಕಾನೂನು ತಜ್ಞರುಗಳು ಈ ಹಿಂದೆ ಹೇಳಿದ್ರ ಪ್ರಕಾರ ಹೆಣ್ಣು ಮಗಳು ಅನ್ನೋ ಒಂದು ದೃಷ್ಟಿಯಿಂದ ಪವಿತ್ರ ಗೌಡಗೆ ಜಾಮೀನು ಸಿಗುವ ಸಂಭವ ಇದೆ ಅಂತ. ಆದ್ರೆ ಹೇಳಕ್ಕಾಗಲ್ಲ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಸದ್ಯ ಆಸ್ ಆಫ್ ನಾವು ಬಿಫೋರ್ ಚಾರ್ಜ್ ಶೀಟ್ ಆಸ್ ಆಫ್ ನಾವು ಪವಿತ್ರ ಗೌಡ A1 ಆರೋಪಿ. ಹಾಗಾಗಿ ಜಾಮೀನು ಸಿಗತ್ತಾ ಏನು ಕಾದು ನೋಡಬೇಕಾಗಿದೆ. ಜೊತೆಗೆ ಪ್ರಭಾವಿ ವ್ಯಕ್ತಿ ಅಂತ ಕೂಡ ಸಾಕ್ಷ್ಯನಾಶದ ಒಂದು ವಿಚಾರ ಕೂಡ ಬರುತ್ತೆ. ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಈ ವಿಚಾರದಲ್ಲಿ. ಫೆಬ್ರವರಿ 2024ರಲ್ಲಿ ರೇಣುಕಾ ಸ್ವಾಮಿ ಬೆತ್ತಲೆ ಫೋಟೋ ಕಳಿಸಿದ್ದಾನೆ. ಜೂನ್ನಲ್ಲಿ ಇದರ ಬಗ್ಗೆ ಪವಿತ್ರ ಗೌಡ ಬೇಸರ ವ್ಯಕ್ತಪಡಿಸಿದ್ದಾಳೆ. ಕೆಲವು ತಿಂಗಳುಗಳ ಕಾಲ ಪವಿತ್ರ ಸುಮ್ಮನೆ ಇದ್ದದ್ದು ಯಾಕೆ? ಫೆಬ್ರವರಿನಲ್ಲಿ ಕಳಿಸಿರೋ ಫೋಟೋ ಜೂನ್ನಲ್ಲಿ ಅದ್ರ ಬಗ್ಗೆ ಗಲಾಟೆ ಆಗಿದ್ದು ಯಾಕೆ ಅಂತ SPP ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಅಂದ್ರೆ ಬೇರೆ ಏನೋ ಉದ್ದೇಶ ಇತ್ತಾ ಅಥವಾ ಬೇರೆ ಏನೋ ಮಾಡಿದ್ರಾ? ಇದರ ಹಿಂದಿನ ತಂತ್ರ ಏನು, ಏನೇನು ನಡೀತು ಅದನ್ನ ಹೊರಗೆ ಹಾಕೋಕೆ ಕೇಳ್ತಾ ಇದ್ದಾರಾ ಪ್ರಸನ್ನ ಕುಮಾರ್. ಫೆಬ್ರವರಿನಲ್ಲಿ ರೇಣುಕಾ ಸ್ವಾಮಿ ಬೆತ್ತಲೆ ಫೋಟೋ ಕಳಿಸಿದ್ದಾನೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಏನೇನು ಆಗ್ತಾ ಇದೆ ಅಂತ. ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ಈ ಹಿಂದೆ ಹೇಳಲಾಗಿತ್ತು ಪವಿತ್ರ ಗೌಡ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಜಾಮೀನು ಸಿಗಲೂಬಹುದು ಅಂತ. ಆದ್ರೆ ಪ್ರಕರಣದಲ್ಲಿ ಆಸ್ ಆಫ್ ನೌ ಅವರು A1 ಆರೋಪಿ, ಸಾಕ್ಷ್ಯನಾಶದ ಭಯ ಕೂಡ ಇದೆ. ಸಿಗ್ಬೋದಾ ಜಾಮೀನು? ಏನ್ ನಡೀತಾ ಇದೆ ಕೋರ್ಟಲ್ಲಿ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿರುವಂಥ ಆರೋಪಿಗಳಲ್ಲಿ ಪವಿತ್ರ ಗೌಡ ಕೂಡ ಇದ್ದಾರೆ ಮತ್ತು ಅವ್ರನ್ನ ಈ ಒಂದು FIRನಲ್ಲಿ A1 ಅಂತ ಹೇಳಿ ಆ್ಯಡ್ ಮಾಡ್ಕೊಂಡಿದ್ರು. ಆದರೆ ಅದು ಚಾರ್ಜ್ ಶೀಟ್ನಲ್ಲಿ ಬದಲಾಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇಲ್ಲಿ ಈ ಹಿಂದೆ ನಡೆದಂತಹ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ಇನ್ವಾಲ್ವ್ಮೆಂಟ್ ಯಾವುದೇ ಥರದಲ್ಲೂ ಕೂಡ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆಗಿದ್ದಲ್ಲಿ, ಮತ್ತೊಂದು ಕಡೆಯಲ್ಲಿ ಆಕೆ ಹೆಣ್ಣು ಮಗಳು ಅನ್ನುವಂಥ ಒಂದು ವಾದವನ್ನು ಈಕೆಯ ಪರ ವಕೀಲರು ಮಂಡಿಸಿದ್ರು. ಆದರೆ
ಇದೀಗ ತನಿಖಾಧಿಕಾರಿಗಳ ಕಡೆಯಿಂದ SPP ಆದಂತಹ ಪ್ರಸನ್ನಕುಮಾರ್ ಅವರು ಮುಚ್ಚಿದ ಲಕೋಟೆಯಲ್ಲಿ ಮಹತ್ವದ ಮಾಹಿತಿಗಳನ್ನು ಕೋರ್ಟ್ ಮುಂದೆ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಈ ಮುಚ್ಚಿದ ಲಕೋಟೆಯಲ್ಲಿ ಪವಿತ್ರ ಗೌಡ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಈ ಕೇಸ್ನಲ್ಲಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳನ್ನು ನೀಡಲಾಗಿದೆ ಅನ್ನುವಂಥದ್ದು ಇರುವಂಥದ್ದು. ಸೊ ಒಂದು ಕಡೆಯಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಪವಿತ್ರ ಗೌಡಳಿಂದಾಗಿಯೇ ಈ ಒಂದು ಪ್ರಕರಣ ಆರಂಭ ಆಗಿದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ರೇಣುಕಾಸ್ವಾಮಿ ಈ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ದಿದ್ದು, ನಂತರ ಒಂದಷ್ಟು ಕಾಲ ಸುಮ್ಮನಿದ್ದಂತಹ ಪವಿತ್ರ ಗೌಡ, ಅದಾದ ನಂತರ ದರ್ಶನ್ ಅವರ ಮನೆಯಲ್ಲಿದ್ದಂತಹ ಪವನ್ ಬಳಿ ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ಲು ಮತ್ತು ಮುಂದಿನ ದಿನಗಳಲ್ಲಿ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಲಾಗಿತ್ತು ಅನ್ನುವಂಥ ಕೂಡ ತನಿಖೆಯಲ್ಲಿ ಬಯಲಿಗೆ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷ್ಯಗಳನ್ನು ಇನ್ಕ್ಲೂಡಿಂಗ್ ಮೊಬೈಲ್ನಲ್ಲಿ ಇವರು ಚಾಟ್ ಮಾಡಿದಂತಹ ಚಾಟ್ ರಿಟ್ರೀವ್ಗಳನ್ನು ಕೂಡ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನೋಡ್ತಾ ಹೋದರೆ ಜಾಮೀನು ಸಿಗುವಂಥ ಸಾಧ್ಯತೆ ಕಡಿಮೆ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ. ಓಕೆ ಸುನಿಲ್, ಇನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ ಆ ಗ್ಯಾಪ್ ಯಾಕಾಯ್ತು ಅನ್ನೋಂಥ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ಅಲ್ಲಿ ಫೆಬ್ರವರಿನಲ್ಲಿ ಫೋಟೋ ಬರುತ್ತೆ, ಈಕೆ ಜೂನ್ನಲ್ಲಿ ಹೋಗಿ ದರ್ಶನ್ ಹತ್ರ ಈ ಥರ ಫೋಟೋ ಕಳಿಸಿದ್ದಾನೆ ಅಂತ. ಅಂದರೆ ಅಷ್ಟರ ಮಧ್ಯೆ ಏನು ನಡೆದಿರ್ಬೋದು, ಯಾತಕ್ಕೋಸ್ಕರ? ಸಾಮಾನ್ಯವಾಗಿ ಸುನಿಲ್, ಈ ಥರ ಘಟನೆ ನಡೆದಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತೀರಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಂಥದ್ದೊಂದು ಏನೋ ಒಂದು ಫೋಟೋ ಬಂತು ಬಿಟ್ಟಾಕ್ತಾರೆ. ಆದರೆ ಕೊಲೆ ಮಾಡುವಷ್ಟರ ಮಟ್ಟಿಗೆ ರೈಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರದಲ್ಲಿ. ಸೆಂಟ್ರಲ್ ಜೈಲಿನಿಂದ ದರ್ಶನ್ ಸೇರಿ ಎಲ್ಲರನ್ನೂ ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ. ಹಿರಿಯ ಅಧಿಕಾರಿಗಳ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಪ್ರತಿಯೊಬ್ಬರನ್ನು ಡಿ ಗ್ಯಾಂಗ್ ಛಿದ್ರ ಅಂತ ಹೇಳಿದ್ವಲ್ಲ, ಅದೇ ರೀತಿ ಇವತ್ತು ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಲಾಗತ್ತೆ. ಸಾಯಂಕಾಲ 6 ಗಂಟೆಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಕ್ರಿಯೆಗಳು ಇವತ್ತೇನಾದರೂ ಬೈ ಚಾನ್ಸ್ ವಿಳಂಬ ಆದರೆ ನಾಳೆ ಶಿಫ್ಟ್ ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಬಳಿಕ ಈಗ ಕೊಠಡಿಗೆ ಬಂದಿದ್ದಾರೆ ಆರೋಪಿಗಳು. ಬಟ್ಟೆ ಸೇರಿ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಆರೋಪಿಗಳು. ಸೆಂಟ್ರಲ್ ಜೈಲಿನಿಂದ ದರ್ಶನ್ ಸೇರಿ ಎಲ್ಲರನ್ನೂ ಕೂಡ ಇವತ್ತೇ ಶಿಫ್ಟ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ನೀನು ಸೀನಿಯರ್ ಅಫಿಷಿಯಲ್ಸ್ ಆದೇಶ ಕೊಡಬೇಕು, ಎಲ್ಲರನ್ನೂ ಪ್ರತ್ಯೇಕ ವಾಹನದಲ್ಲಿ ಶಿಫ್ಟ್ ಮಾಡಲಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಅಂತ ಹೇಳಲಾಗಿದೆ, ಪ್ರದೋಷ್ ಕಲಬುರಗಿ ಜೈಲಿಗೆ ಅಂತ ಹೇಳಲಾಗಿದೆ, ಲಕ್ಷ್ಮಣ್ ಶಿವಮೊಗ್ಗ ಜೈಲಿಗೆ, ಹೀಗೆ ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ. ಅಪ್ಡೇಟ್ ಪಡ್ಕೊಳ್ಳೋಣ. ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ದರ್ಶನ್ ವಿಚಾರಕ್ಕೆ ಬರೋದಾದ್ರೆ, ದರ್ಶನ್ ಇವತ್ತೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 6 ಗಂಟೆ ಹಂಗೆ ಹೊರಡೋ ಚಾನ್ಸ್ ಇದೆ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಷ್ಟೊತ್ತಿಗೆ ಹೊರಡ್ಬೋದು? ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋದ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗೋದಿಲ್ವಾ, ಅಥವಾ ಹೆಂಗೆ ಈ ಶಿಫ್ಟಿಂಗ್ ಹೆಂಗೆ ನಡೆಯುತ್ತೆ? ಶ್ರೀಲಕ್ಷ್ಮಿ, ಆ್ಯಕ್ಚುಲಿ ನಿನ್ನೆ ರಾತ್ರಿಯೇ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ನ ಅಧಿಕಾರಿಗಳು ಹಾಕ್ಕೊಂಡಿದ್ರು. ಆದರೆ ಕಾರಣಾಂತರಗಳಿಂದಾಗಿ ಆಗಿರಲಿಲ್ಲ. ಅಂದರೆ ಒಂದು ಕಡೆಯಲ್ಲಿ ಈ ಒಂದು ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಕರಣಗಳು ದಾಖಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ತನಿಖೆ ಕೂಡ ನಡೀತಾ ಇರೋದ್ರಿಂದಾಗಿ ಒಂದು ಸಲ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೆ ಮತ್ತೆ ತನಿಖೆಗೆ ಸಂಬಂಧಪಟ್ಟಂತೆ ದರ್ಶನ್ನ ವಿಚಾರಣೆಗೊಳಪಡಿಸುವಂಥದ್ದು, ಹೇಳಿಕೆ ದಾಖಲಿಸ್ಕೊಳ್ಳುವಂಥದ್ದು ತಡವಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಪೆಂಡಿಂಗ್ ಇಡಲಾಗಿತ್ತು. ಇದೀಗ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಇವತ್ತೇ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇರುವಂಥದ್ದು. ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಒಂದು ಪ್ಲಾನ್ನ ಮಾಡ್ಕೊಂಡಿರುವಂಥದ್ದು. ಇವನ್ ನಿನ್ನೆ ಕೂಡ ಅದನ್ನು ಚರ್ಚೆಯನ್ನು ಮಾಡಲಾಗಿತ್ತು. ಡೇ ಟೈಮ್ನಲ್ಲಿ ದರ್ಶನ್ ಅವರನ್ನು ಇಲ್ಲಿಂದ ಬಳ್ಳಾರಿಗೆ ಕರ್ಕೊಂಡು ಹೋದರೆ, ಹೋಗೋ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಅಭಿಮಾನಿಗಳು ಸೇರುವಂಥ ಸಾಧ್ಯತೆ ಇದೆ. ಹಾಗಾಗಿ ರಾತ್ರಿ ವೇಳೆ ಕರ್ಕೊಂಡು ಹೋಗುವಂಥದ್ದು ಸೇಫ್ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ಇವತ್ತು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದಾರೆ. ಜೊತೆಗೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಹೋಗುವಂಥ ರೂಟ್ನಲ್ಲಿ ಇರುವಂಥ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಯಾವ ರೀತಿ ಕರ್ಕೊಂಡು ಹೋಗುವಂಥದ್ದು, ಎಷ್ಟರ ಮಟ್ಟಿಗೆ ಭದ್ರತೆಯ ದೃಷ್ಟಿಯಿಂದ ಸೇಫ್ ಅನ್ನುವಂಥ ವಿಚಾರಗಳನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ಬಳಿಕ ದರ್ಶನ್ ಅವ್ರನ್ನ ಪ್ರತ್ಯೇಕವಾಗಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಆ್ಯಂಡ್ ಉಳಿದ ಆರೋಪಿಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅಷ್ಟರ ಮಟ್ಟಿಗೆ ಭದ್ರತೆಯ ತೊಡಕು ಉಂಟಾಗುವುದಿಲ್ಲ. ಹಾಗಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಅಧಿಕಾರಿಗಳು ವಹಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.